ಹರೇ ಕೃಷ್ಣ ಹ್ಯಾಂಡ್ ಮೆಡಿಕಲ್ ಬನ್ನಿ ವಿಡಿಯೋ ಕಾಲ್ ಎತ್ತುತ್ತಾ ಇಲ್ಲ. ಹರೇ ಕೃಷ್ಣ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಪೃಥ್ವಿರಾಜ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್, ಶುಭೋದಯ, ಹರೇ ಕೃಷ್ಣ. ಇಂದಿನ ವಿಶೇಷ ಅಂದರೆ ಇವತ್ತು ವಿಡಿಯೋ ಮಾಡೋದೇ ದೊಡ್ಡ ವಿಶೇಷ. ತೋರಿಸ್ತೀನಿ ಇವತ್ತು ವಿಶೇಷ ಏನಂತೇಳಿ ನೋಡ್ರಿ. ಇವತ್ತು ನಮ್ಮ ಗುಡಿಯಲ್ಲಿ ಒಂದು ಹೋಮ ನಡೀತಾ ಇದೆ, ಅಂದರೆ ಶಾಂತಿ ನಡೀತಾ ಇದೆ. ತೋರಿಸ್ತೀನಿ ಹೆಂಗೆ ಮಾಡಿಸ್ತಾರೆ ಹೆಂಗಿಲ್ಲ ಅಂತೇಳಿ. ಆಲ್ರೆಡಿ ಮುಗಿಯಕ್ಕೆ ಬಂದಿದೆ, ತೋರಿಸ್ತೀನಿ ನೋಡಿ ನಿಮಗೀಗ. ಅಲ್ವಾ ಪೂಜಾ ಈ ಥರ ನಡೀತಾ ಇದೆ ಅಂತ ಹೇಳಿ ಇವತ್ತು ಮಧ್ಯಾಹ್ನ ನಾನು ಏತರ್ ಶೋರೂಮಿಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಅಲ್ಲೆಲ್ಲರೂ ಬೀಟ ಬಿಡೋಕ್ಕೆ ಹೋಗ್ತಾ ಇದ್ದೀನಿ. ಹಂಗೆ ಸ್ವಲ್ಪ ಚಾರ್ಜಿಂಗ್ ಕಮ್ಮಿ ಆಗಿತ್ತು, ಚಾರ್ಜಿಂಗು ಇಡ್ತೀನಿ. ಒಮ್ಮಲ್ಲಿ ಮಧ್ಯಾಹ್ನ ಅಲ್ಲಿ ಏತರ್ ಶೋರೂಮ್ ಹತ್ರ ಸಿಗ್ತೀನಿ. ಏನು ಹೂವು ಕೊಟ್ರೆ ನಿನಗೆ? ಯಾರಿಗೆ ಕೊಡ್ತೀವಿ? ಹೋಗಿ ಡೈರೆಕ್ಟಾಗಿ ಫ್ರಿಜ್ದಾಗ ಇಡ್ತಿದ್ದೆ. ಈ ಥರ ಗುಡಿ ಕ್ಲೋಸ್ ಮಾಡಿಬಿಟ್ಟು ಈಗ ಶೋರೂಮ್ಗೆ ಹೋಗ್ತಾ ಇದ್ದೀನಿ. ಗುಡಿ ಅಂತೂ ಕ್ಲೋಸ್ ಆಯಿತು, ಈಗ ಶೋರೂಮ್ಗೆ ಹೋಗೋಣ ಬನ್ನಿ. ಬಂದಿದ್ದೆ ಚಾರ್ಜಿಂಗ್ ಇಡಕ್ಕಂತ ಹೋದೆ. ಚಾರ್ಜಿಂಗ್ 70% ಇದೆ. ಮತ್ತು ನಾ ಏನು ಅಂದ್ಕೊಂಡಿದ್ದೆ, ಚಾರ್ಜಿಂಗ್ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಕಮ್ಮಿ ಅದ ಅಂತೇಳಿ ಹೇಳಿದೆ. ಬಂದು ನೋಡ್ತಿದ್ದೆ ಚಾರ್ಜಿಂಗ್ ಇದೆ. ಸೊ ಅದಕ್ಕೋಸ್ಕರ ಇಡೋದು ಬೇಡ ಅಂತೇಳಿ ಈಗ ಮನೆಗೆ ಹೋಗೋಣ ಬನ್ನಿ. ಈಗ ಏಕ ಶೋರೂಮಿಂದ ಮನೆಗೆ ಬರ್ತಾ ಇದ್ದೀನಿ. ಹಾಗೆ ಬರಬೇಕಾದ್ರೆ ನನ್ನ ಫ್ರೆಂಡಿಂದು ಶೋರೂಮ್ ಇದೆ, ಸಿಂಪಲ್ ಶೋರೂಮ್ ಅಂತ. ಸೊ ಅಲ್ಲಿಗೆ ಹೋಗಿ ಬಂದೆ. ಅಲ್ಲಿ ಟೆಸ್ಟೇ ವೆಹಿಕಲ್ ಕೇಳಿದೆ, ಇಲ್ಲಿಲ್ಲ ಅಂತಂದರು. ಅದಕ್ಕೋಸ್ಕರ ಇಲ್ಲಿ ಒಂದು ತಿಂಗಳ ಆಮೇಲೆ ಬರುತ್ತಂತೆ. ಸೊ ಅದಕ್ಕೋಸ್ಕರ ಎಲ್ಲಿ ಅಂತ ಮನೆಗೆ ಹೋಗ್ತಾ ಇದ್ದೀನಿ. ಅಮ್ಮ ಫೋನ್ ಮಾಡಿದರು, ಏನು 2 ತಾಸು ಆಯಿತು ಇನ್ನೂ ಬಂದಿಲ್ಲ ಅಂತ. ಸೊ ಆಯ್ತಮ್ಮ, ಇನ್ನೊಂದು 5 ನಿಮಿಷ ಮನೆಗೆ ಇರ್ತೀನಿ ಅಂತ ಅಂದಿದ್ದೀನಿ. ಮನೆಗೆ ಹೋಗೋಣ ಬನ್ನಿ. ಟ್ರಾಫಿಕ್ ನೋಡ್ಬೋದು, ಗಾಡಿ ಅಷ್ಟೇ ರಾಯಚೂರು ತುಂಬ ಟ್ರಾಫಿಕ್ ನೋಡಿ, ಫುಲ್ಲು ಟ್ರಾಫಿಕ್ ಇವತ್ತು. ಏನು ಗೊತ್ತಿಲ್ಲ ಇರ್ಬೋದು. ನಮ್ಮ ರಾಯಚೂರು ಟ್ರಾಫಿಕ್ಕು ಬೆಂಗಳೂರು ಥರ ಟ್ರಾಫಿಕ್ ಆಗಿಬಿಟ್ಟಿದೆ. ನೋಡ್ತಾ ಇರ್ರಿ ಎಲ್ಲರೂ. ಬಾಬಾ ಫುಲ್ಲು ಒಂದು ಸಂದಿಗೆ ಹೋಗಿ ಜಾಗನೂ ಸಿಗ್ತಾ ಇಲ್ಲ. ಏನಕ್ಕಂತ ರಾಯಚೂರು ನಮಗೆ ಸಿಟಿ ಆಗ್ತಾ ಇದೆ, ಅದಕ್ಕೋಸ್ಕರ ಫುಲ್ಲು ರಶ್ ಇದೆ. ಫೈನಲಿ ಆಗಿ ಮನೆಗೆ ಬಂದಿದ್ದೀವಿ. ಈಗ ಮನೆಗೆ ಹೋಗೋಣ. ರಿಯಾಕ್ಷನ್ ಹಿಂಗಿರುತ್ತೆ ನೋಡೋಣ. ಸಾರಿ ಆಯಿತು. ಇವತ್ತಿಂದು ಟಿಫಿನ್ ಬಂದುಬಿಟ್ಟು ಬಕ್ರಿ ಬೆಂಡೆಕಾಯಿ ಪಲ್ಯ ತಿನ್ಕಂತ ನ್ಯೂಸ್ ನೋಡೋಣ. ಈಗ ಎಲ್ಲ ತಿಂದಿದ್ದಾಯಿತು. ಸ್ವಲ್ಪ ಅಮ್ಮ ನಾನು ರೀಲ್ಸ್ ಮಾಡೋಣ ಅಂತ ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀವಿ. ಅಮ್ಮ ಅಂತ ಫೋನ್ ಮಾಡ್ಕೊಂಬಿಟ್ಟಾರೆ. ಎಬ್ಬಿಸಿ ರೀಲ್ಸ್ ಮಾಡಿಸ್ತೀನಿ ಅಮ್ಮನ ಕೈಯಲ್ಲಿ. ರೀಲ್ಸ್ ಮಾಡೋಣ ಮಾಡಮ್ಮ ಅಮ್ಮ. ಹಾಂ, ಒಂದು ರೀಲ್ಸ್ ಮಾಡಮ್ಮ. ಯಾವುದಂತೆ ಅದು ನಾನು ನೋಡ್ತಿದ್ದೆ. ನಾನು ನೋಡಿಬಿಟ್ಟು ಹೇಳ್ತೀನಿ. ಈಗ ನಾನು ಅಮ್ಮ ರೀಲ್ ಮಾಡ್ತಾಯಿದ್ದೀವಿ. ಅದು ಯಾರಿಲ್ಲ ಅಂತ ನಿಮ್ಗೆ ತೋರಿಸ್ತೀನಿ ಆಮೇಲೆ. ಇಲ್ಲಿ ಎಲ್ಲ ಸ್ಟ್ಯಾಂಡ್ ಹಾಕಿ ಸೆಟಪ್ ಎಲ್ಲ ರೆಡಿ ಮಾಡಿದ್ದೀನಿ, ತೋರಿಸ್ತೀನಿ ನೋಡಿ. ಅದಕ್ಕೋಸ್ಕರ ಸ್ಟ್ಯಾಂಡ್ ಹಾಕಿದ್ದೀನಿ. ಸ್ವಲ್ಪ ಗ್ಯಾಸ್ ಕಟ್ಟಿ ಕ್ಲೀನ್ ಕಾಣ್ಬೇಕಂತೇಳಿ ಅಮ್ಮ ತೊಳಿತಾ ಇದ್ದಾರೆ. ಅದಕ್ಕೋಸ್ಕರ ಚೆನ್ನಾಗಿ ನೀಟಾಗಿ ಓಕೆ ಮಿನಿಟ್ಸಲ್ಲಿ ಆ ರೀಲ್ಸ್ ಎಲ್ಲ ತೋರಿಸ್ತೀನಿ ನೋಡಿ. ಇದರೊಳಗೆ ಇದಿರುತ್ತೆ. ಇದಿಟ್ಬಿಟ್ಟು ಈ ಪ್ಲೇಟ್ ತೊಗೊಂಡು ನಂಗೆ ಅಮ್ಮ ಹೋಗ್ತಾಳೆ. ಆಲ್ಮೋಸ್ಟ್ ಎಲ್ಲ ಕಟ್ಟಿ ಕ್ಲೀನ್ ಆಯ್ತು ನೋಡಿ, ಎಲ್ಲ ಕ್ಲೀನ್ ಆಯಿತು. ಹಾಗೆ ನಮ್ಮ ತಾತ ಬಂದ, ಏನು ಮಾಡ್ತಿದ್ದೀರಂತ. ಕಿಟ್ಟು ಫೈನಲಿ ಆ ರೀಲ್ ಆಯಿತು. ಅಮ್ಮ ನಿಜ ತಗೊಂಡು ಇಲ್ಲಿ ಹೋಗ್ಬಿಟ್ಟೊಳಗ ನೋಡ್ರಿ. ಸೀರಿಯಸ್ ಆಗಿ ಇಲ್ಲ ಹೋಗ್ದೊಳಗೆ. ವಿಡಿಯೋ ಕಾಲ್ ಎತ್ತುತ್ತಾ ಇಲ್ಲ ನೋಡ್ರಿ, ಎಷ್ಟು ಇದು ಮಾಡ್ತಾ ಇದ್ದಾಳೆ. ಫೈನಲ್ ಆಗಿ ರೆಡಿ ಆಗಿದ್ದೀನಿ. ಟೈಮ್ ಬಂದುಬಿಟ್ಟು 5:20 ಆಗಿದೆ. ಅಮ್ಮ ಬರೋ ತನಕ ವೇಟ್ ಮಾಡ್ತಿದ್ದೀನಿ. ಅಮ್ಮ ಬೇಗ ಬಂದರೆ ನಾ ಬಿಡೋಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಗುಡಿಯಿಂದ ಕಾಲ್ ಬಂದಿತ್ತು, ಜಲ್ದಿ ಬಾ ಅಂತ. ಯಾಕಂದರೆ ಗುಡಿಯಲ್ಲಿ ಯಾರೂ ಇಲ್ಲ ದೀಪಚಕ್ಕೆ. ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ಅಮ್ಮ ಜಲ್ದಿ ಬಂದರೆ ಹೋಗೋಣ ಬನ್ನಿ. ಫೈನಲ್ ಆಗಿ ಅಮ್ಮನ ಬಿಟ್ಟಾಯಿತು. ನಾನು ಹಾಕಿದ್ರೆ ನಾನು ಮೇಲೆ ಫೋನ್ ಮಾಡ್ತಾಯಿದ್ದೀನಿ. ಅಣ್ಣ ಬರ್ತೀನಿ ಅಂತ ಹೇಳಿದ್ವಿ ತಾನೇ, ನಾನು ಬರ್ತೀನಿ ಗೊತ್ತದೆ, ಯಾರು ಅಂತ ಬಂದಿಲ್ಲ ಅಂತ. ಅಮ್ಮ ರೀಲ್ಸ್ ಮಾಡ್ಬೇಕಾದ್ರೆ ನಿಜವಾಗ್ಲೂ ಪ್ಲೇಟ್ ತೊಗೊಂಡು ತಳಿಗೆ ಹೋಗಿದ್ಬಿಟ್ಲು. ನೋವು ಇನ್ನೂ ಹಂಗೆ ಆಗ್ತಾಯಿದೆ. ನಾನೇ ಅಂದಿದ್ದೆ ಹೋಗಿ ಅಂತ. ಏನಕ್ಕಂದ್ರೆ ರೀಲ್ಸ್ ಚೆನ್ನಾಗಿ ಬರ್ಬೇಕಲ್ವ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಸಿಟ್ಟು ಎಲ್ಲ ಸಿಟ್ಟು ತೊಗೊಂಡು ನನ್ನ ಮೇಲೆ ಹೋಗಿಬಿಟ್ಟಾಳಮ್ಮ. ಗುಡಿ ಬಂದಾಯಿತು, ಎಲ್ಲ ಆಗಿದೆ. ಟೈಮ್ ಬಂದುಬಿಟ್ಟು 7:10 ಆಗಿದೆ. ಈಗ ನರಸಿಂಹಣ್ಣ ಬಂದಿದ್ದಾರೆ. ನರಸಿಂಹಣ್ಣ ಇಲ್ಲೇ ಕಾಲ್ನಲ್ಲಿ ಬ್ಯುಸಿ ಇದ್ದಾರೆ. ಆಮೇಲೆ 8:30ಗೆ ಮಂಗಳಾರತಿ ಆಗುತ್ತೆ. ಮಂಗಳಾರತಿ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು. ಹ್ಯಾಂಡ್ ಮೆಡಿಕಲ್ ಸ್ಟೋರಿಗೆ ಬಂದಿದ್ದೆ. ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟು ಸೀದಾ ಮನೆಗೆ ಹೋಗೋಣ ಬನ್ನಿ. ಹ್ಯಾಂಡ್ ಮೆಡಿಕಲ್ ಸ್ಟೋರಲ್ಲಿ ಟ್ಯಾಬ್ಲೆಟ್ ಇಲ್ಲಂತೆ. ನೆಕ್ಸ್ಟ್ ಕರ್ನಾಟಕ ಮೆಡಿಕಲ್ ಸ್ಟೋರಿಗೆ ಹೋಗೋಣ.
ಸೊ ಈಗ ತಾನೇ ಗುಡಿಯಿಂದ ಮನೆಗೆ ಹೋಗ್ತಾ ಇದ್ದೀವಿ ನಾನು ಮತ್ತು ರಾಮಾಚಾರು. ಹಂಗೆ ಮೆಡಿಕಲ್ ಸ್ಟೋರಿಗೆ ಹೋಗ್ಬೇಕು. ಜೈ ಮೆಡಿಕಲ್ ಸ್ಟೋರ್ ಹತ್ರ ಕೇಳಿದೆ, ಟ್ಯಾಬ್ಲೆಟ್ ಇಲ್ಲ. ಈಗ ನೆಕ್ಸ್ಟ್ ಕರ್ನಾಟಕ ಮೆಡಿಕಲ್ ಸ್ಟೋರಿಗೆ ಹೋಗ್ಬಿಟ್ಟು ಕೇಳೋಣ. ಹೌದಿಲ್ಲ ಚಾರೆ? ನಿಮಗೇನು ಕ್ಯಾಲೆಂಡರ್ ತೊಗೋಬೇಕು ಹೌದಿಲ್ಲ? ಓಕೆ, ಕ್ಯಾಲೆಂಡರ್ ತೊಗೊಂಡ್ಬಿಟ್ಟು ಟ್ಯಾಬ್ಲೆಟ್ ತೊಗೊಂಡು ಆಚಾರ ಮನೆಗೆ ಬಿಟ್ಟು ನಮ್ಮ ಮನೆಗೆ ಹೋಗೋಣ. ಟ್ಯಾಬ್ಲೆಟ್ ಅಂತೂ ತೊಗೊಂಡಾಯ್ತು. ಈಗ ರಾಮಾಚಾರ್ ಒಂದು ಕ್ಯಾಲೆಂಡರ್ ತೊಗೊಂಡ್ಬಿಟ್ಟು ಅವ್ರ ಮನೆಗೆ ಹೋಗೋಣ. ಟ್ಯಾಬ್ಲೆಟ್ ಬಂದುಬಿಟ್ಟು ಕೆಳಗಿದೆ, ಮನೆಗೆ ಹೋಗೋಣ. ಮೊದಲು ಎಲ್ ವಿ ಟಿ ಕಾಲೇಜ್ ರೋಡು ಹಿಂಗಿತ್ತು, ಬಕ್ವಾಸ್ ಇತ್ತು. ಈಗ ನೋಡಿ ರೋಡ್ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಹಂಸ ಆಗಲಿ ಇದಾಗಲಿ ಎಷ್ಟು ಚೆನ್ನಾಗಿದೆ, ಸ್ಮೂತ್ ಆಗಿದೆ ರೋಡ್ ಮಾತ್ರ. ಏನು ಜಗಳಪ್ಪ ಬಿಗ್ ಬಾಸಲ್ಲಿ, ಯಾವಾಗ ಬರೀ ಜಗಳನೇ ಆಡ್ತಾರೆ. ಯಾವಾಗ ನೋಡಿದ್ರೆ 24 ಗಂಟೆ ಜಗಳ. ಮೈ ಗಾಡ್, ಫೈನಲಿ ಆಗಿ ಮನೆಗೆ ಬಂದು ಮುಟ್ಟಿದ್ದೀನಿ. ಈಗ ತಾನೇ ಅಪ್ಪ ಅಮ್ಮನ ಊಟ ಆಯಿತು, ನಂದು ಊಟ ಆಯಿತು. ಸೊ ವೀಡಿಯೋಗೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ವೀಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಮಿಸ್ಟೇಕ್ ಆಗಿದ್ರೆ ಶ್ರಮಿಸಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ, ರಾಧೆ ರಾಧೆ.